ಹೆಲೋ, ಹಾಯ್ ಡಿಯರ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಹ್ಞೂ ಇವಾಗೇನೋ ನಮ್ಮ ಎರಡು ಕನಸು ಎಪಿಸೋಡ್ಸ್ ತುಂಬ ಚೆನ್ನಾಗಿ ಓಡ್ತಾ ಇದೆ. ಹಾಗೆ ನಮ್ಮ ಎರಡು ಕನಸು ಎಪಿಸೋಡಲ್ಲಿ ನಮ್ಮ ನಿತ್ಯಗೆ ಅವಳೇ ನಿಜವಾದ ಪಾರಿಜಾತ ಅಂತ ಗೊತ್ತಾಗಿದೆ. ಅದನ್ನು ನಮ್ಮ ಶರತ್ಗೆ ಗೊತ್ತು ಮಾಡಿಸ್ತೀನಿ ಅನ್ನೋ ಚಾಲೆಂಜ್ ಹಾಕಿದ್ದಾಳೆ. ಆದರೆ ಈ ಎಪಿಸೋಡಲ್ಲಿ ನಮ್ಮ ನಿತ್ಯಗೆ ತುಂಬ ದುಃಖ ಆಗುತ್ತೆ. ಯಾಕೆ ಅಂದರೆ ಆ ಫ್ರೆಂಡ್ಶಿಪ್ ಜೊತೆ ಬ್ರೇಕಪ್ ಮಾಡ್ಕೊಳ್ತಾ ಇದ್ದಾಳೆ. ಪ್ರಶಾಂತ್ ಫ್ರೆಂಡ್ಶಿಪ್ ಜೊತೆ ಬ್ರೇಕಪ್ ಮಾಡ್ಕೊಳ್ತಾ ಇದ್ದಾಳೆ. ಅವ್ನು ಮಾಡಿದ್ದು ಸರಿ ಅಲ್ಲ. ಹಾಗೆ ನಮ್ಮ ನಿತ್ಯ ಇಷ್ಟು ದಿನ ಕಷ್ಟಪಟ್ಟಿದ್ದು ನಮ್ಮ ಕೈಲಿಂದ ನೋಡೋಕ್ಕಾಗ್ತಾ ಇಲ್ಲ. ಇನ್ನೂ ಅವಳಿಗೆ ಕಷ್ಟ ತಪ್ಪಿದ್ದಲ್ಲ. ಇದೆಲ್ಲ ನಾನು ಆದಷ್ಟು ಬೇಗ ಸಾಲ್ವ್ ಆಗುತ್ತೆ. ಮುಂದಿನ ಎಪಿಸೋಡ್ಗಳಲ್ಲಿ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಹೇಳ್ತೀನಿ. ಆ್ಯಂಡ್ 18+, 25+ ಅವರು ತುಂಬ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ನನಗೂ ಖುಷಿ ಆಗುತ್ತೆ. ಸೊ ನಿಮಗೂ ಇನ್ನೂ ನಾನು ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನ ಹಾಗೆ ಕಥೆಗಳನ್ನ ತೊಗೊಂಬರೋದಕ್ಕೆ ನನಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ನೋಡ್ಕೊಂಡು ಬನ್ನಿ. ಬ್ರೇಕಪ್ ವಿತ್ ಫ್ರೆಂಡ್ಶಿಪ್. ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಿರೋ ಪ್ರಶಾಂತ್ ನಿತ್ಯಾಳ ಕ್ಷಮೆ ಕೇಳೋದಕ್ಕೆ ಶರತ್ ಮನೆಗೆ ಬರ್ತಾ ಇರ್ತಾನೆ. ದಾರಿಲಿ ಶಾಪಿಂಗ್ ಮಾಡ್ಕೊಂಡು ಬರ್ತಿದ್ದ ಶ್ರುತಿ ಮತ್ತು ರಾಹುಲ್ನ ನೋಡ್ತಾನೆ. ಶ್ರುತಿ, ಪ್ರಶಾಂತ್ ಎಲ್ಲೋಗ್ತಿದ್ಯಾ? ಯಾಕೋ ಒಂಥರ ಇದೆಯಾ? ಇತ್ತೀಚೆಗೆ ಫೋನ್ ಮಾಡ್ತಿಲ್ಲ, ಮನೆ ಕಡೆನೂ ಬರ್ತಿಲ್ಲ, ಏನು ನಿನ್ನ ಕತೆ? ಪ್ರಶಾಂತ್ ಕೋಪದಲ್ಲಿ, ಮೊದಲು ಈ ರೀತಿ ಸುತ್ತೋದನ್ನು ಕಡಿಮೆ ಮಾಡು. ನಿಮ್ಮಿಬ್ಬರ ವಿಚಾರ ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾದರೆ ಏನು ಮಾಡ್ತೀಯಾ? ಇವೆಲ್ಲ ಬೇಕಾ ನಿನಗೆ? ರಾಹುಲ್ನ ನೋಡಿ ರಾಹುಲ್, ಅವಳ ಅಪ್ಪ ಅಮ್ಮ ತುಂಬ ಸ್ಟ್ರಿಕ್ಟ್, ನಾನು ನೋಡಿದ್ದೀನಿ. ನಿಮ್ಮ ಪ್ರೀತಿ ಒಪ್ಕೊಳ್ಳಲ್ಲ. ಅದು ಹೆಮ್ಮರವಾಗಿ ಬೆಳೆಯೋ ಮುಂಚೆ ಎಚ್ಚೆತ್ಕೊಳ್ಳಿ. ಕಳ್ಕೊಂಡಾಗೋ ನೋವು ತುಂಬ ದೊಡ್ಡದು ಅಂತ ಹೇಳ್ದ. ರಾಹುಲ್ ಮತ್ತು ಶ್ರುತಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡು, ಏನೋ ಹೇಳ್ತಾ ಇದೆಯಾ ಪ್ರಶಾಂತ್ ಅಂದ್ಲು. ಪ್ರಶಾಂತ್, ಏನು ಹೇಳಬೇಕು ಅಂದ್ಕೊಂಡಿದ್ದೀರಾ? ನೇರವಾಗಿ ಹೇಳಿ ಅಂದ ರಾಹುಲ್. ಪ್ರಶಾಂತ್, ಶ್ರುತಿ ಮನೆಯಲ್ಲಿ ನಿಮ್ಮ ಲವ್ ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದ. ಶ್ರುತಿ, ಲೋ ಪ್ರಶಾಂತ್, ಇನ್ನು ಯಾವ ಭ್ರಮೆಯಲ್ಲಿದೆಯಾ ನೀನು ಅಂತ ನಕ್ಲು. ಪ್ರಶಾಂತ್ ಅವರಿಬ್ಬರನ್ನೂ ನೋಡ್ತಾನೆ. ಅಂದರೆ ಶ್ರುತಿ, ನಮ್ಮಿಬ್ಬರಿಗೂ ಮದುವೆ ಗೊತ್ತಾಗಿದೆ ಕಣೋ, ಅಪ್ಪ ಅಮ್ಮ ಒಪ್ಕೊಂಡಿದ್ದಾರೆ. ಪ್ರಶಾಂತ್ ಆಶ್ಚರ್ಯದಲ್ಲಿ, ಏನು ಒಪ್ಕೊಂಡಿದ್ದಾರಾ? ಶ್ರುತಿ, ಒಪ್ಕೊಂಡಿದ್ದಾರಾ ಅಲ್ಲ, ಒಪ್ಸಿದ್ರು. ಯಾರು ಗೊತ್ತಾ? ಪ್ರಶಾಂತ್, ಯಾರು? ಶ್ರುತಿ, ನಿತ್ಯ. ಪ್ರಶಾಂತ್, ನಿತ್ಯನಾ? ಶ್ರುತಿ, ಹೌದು, ನಿತ್ಯನೇ ನಮ್ಮ ಮನೆಗೆ ಬಂದು ರಾಹುಲ್ ಬಗ್ಗೆ ಅಪ್ಪ ಅಮ್ಮನ ಹತ್ರ ಮಾತಾಡಿ ಒಪ್ಸಿದ್ಲು. ಅಪ್ಪ ಅಮ್ಮ ಮೊದಲು ಒಪ್ಪಲಿಲ್ಲ, ಆಮೇಲೆ ನಿತ್ಯ ಮಾತಿನ ಮೇಲೆ ನಂಬಿಕೆ ಇಟ್ಟು ಒಪ್ಕೊಂಡಿದ್ದಾರೆ ಅಂದ್ಲು. ಶ್ರುತಿ ಮಾತು ಕೇಳಿದ ಪ್ರಶಾಂತ್ ಇನ್ನೂ ಪಶ್ಚಾತ್ತಾಪದಲ್ಲಿ ಮುಳುಗಿದ್ದ. ಮನಸ್ಸಲ್ಲಿ, ಇಲ್ಲ, ನಾನು ತಪ್ಪು ಮಾಡಿಬಿಟ್ಟೆ. ನನಗೆ ನಿತ್ಯ ಪ್ರೀತಿ ಅಲ್ಲ, ಗೆಳೆತನ ಬೇಕು. ಅವಳ ಸ್ನೇಹ ಶಾಶ್ವತವಾಗಿ ನನಗೆ ಬೇಕು. ನನ್ನ ತಪ್ಪನ್ನೆಲ್ಲ ಅವಳಿಗೆ ಹೇಳ್ಕೋಬೇಕು, ಅವಳ ಹತ್ರ ಕ್ಷಮೆ ಕೇಳಬೇಕು ಅಂತ ಅಲ್ಲಿಂದ ಹೊರಟ. ಶರತ್ ಮನೆಯವರೆಲ್ಲ ನಿಶ್ಚಿತಾರ್ಥ ಮಾಡೋ ಸಂಭ್ರಮದಲ್ಲಿ ಶಾಪಿಂಗ್ ಮಾಡೋಕೆ ಹೊರಟಿದ್ರು. ಅಷ್ಟರಲ್ಲಿ ಪ್ರಶಾಂತ್ ಅಲ್ಲಿಗೆ ಬರ್ತಾನೆ. ಶರತ್ ಅವನನ್ನು ನೋಡಿ, ಇವನು ಮತ್ತೆ ಬಂದ, ನಿತ್ಯ ಮನಸ್ಸು ಬದಲಾಯಿಸೋಕಿರಬೇಕು ಅಂದ್ಕೊಂಡು ಅವನನ್ನೇ ನೋಡ್ತಿದ್ದ. ಪ್ರಶಾಂತ್ ಬಂದಿದ್ದನ್ನು ನೋಡಿ ರಾಧಾ, ಪ್ರಶಾಂತ್ ಬಾ ಒಳಗೆ. ಪ್ರಶಾಂತ್ ಒಳಗೆ ಬಂದ. ಪ್ರಶಾಂತ್ ಒಳಗೆ ಬರಬೇಕು ಅಂತ ಹೆಜ್ಜೆ ಎತ್ತುತ್ತಾನೆ. ಅಷ್ಟರಲ್ಲಿ ನಿತ್ಯ ಜೋರಾಗಿ, ನಿಂತ್ಕೋ ಅಂದ್ಲು. ಪ್ರಶಾಂತ್ ಅಲ್ಲೇ ನಿಂತ್ಕೊಂಡ. ನಿತ್ಯ ಕೋಪದಲ್ಲಿ ಹೊರಗೆ ಬಂದ್ಲು. ಅವನನ್ನು ಕೈ ಹಿಡಿದು ಗಾರ್ಡನ್ ಕಡೆ ಹೇಳ್ಕೊಂಡು ಹೋದ್ಲು. ನಿತ್ಯ ಅಷ್ಟು ಕೋಪದಲ್ಲಿ ಪ್ರಶಾಂತ್ನ ಹೇಳ್ಕೊಂಡು ಹೋದದ್ದು ನೋಡಿ ವರ್ಷ ಮತ್ತು ಲಾವಣ್ಯ, ಶರತ್ ಮೂವರು ಬೇರೆ ಬೇರೆ ಕಡೆ ಅವ್ರ ಹಿಂದೆ ಹೋದರು. ನಿತ್ಯ ಪ್ರಶಾಂತ್ ಹೇಳ್ಕೊಂಡು ಬಂದು ಬಿಟ್ಟು ಕೋಪದಲ್ಲಿ ಕೈ ಕಟ್ಟಿ ಅವನನ್ನೇ ನೋಡ್ತಾ ನಿಂತಳು. ಪ್ರಶಾಂತ್, ನಿತ್ಯ, ಅದು ನಾನು ನಿತ್ಯ ಪ್ರೀತಿನ ಅವಳಿಂದ ದೂರ ಮಾಡೋಕ್ಕೆ ಪ್ರಶಾಂತ್ ಲಾವಣ್ಯ ಜೊತೆ ಕೈ ಜೋಡಿಸಿ ಸಪೋರ್ಟ್ ಮಾಡಿದ್ದ ಅಂತ ಲಾವಣ್ಯ ಹೇಳಿದ್ದು ನೆನಪಿಗೆ ಬರುತ್ತೆ. ತುಂಬ ನೋವಲ್ಲಿದ್ದ ನಿತ್ಯಗೆ ಪ್ರಶಾಂತ್ ಮಾಡಿದ ನಂಬಿಕೆ ದ್ರೋಹ ಸಹಿಸ್ಕೊಳ್ಳೋದಕ್ಕೆ ಆಗಲಿಲ್ಲ. ಪ್ರಶಾಂತ್, ಅದು ನಿತ್ಯ, ನಾನು ನಿನಗೆ ಅಂತ ರಾಗ ತೆಗ್ದ. ನಿತ್ಯ ಪ್ರಶಾಂತ್ನ ಕೊರಳು ಪಟ್ಟಿ ಹಿಡಿದು ಪಠಾರ್ ಅಂತ ಪ್ರಶಾಂತ್ 2 ಕಪಾಳಕ್ಕೆ ಬಾರಿಸ್ತಾನೇ ಇದ್ಲು. ಪ್ರಶಾಂತ್, ನಿತ್ಯ ನಿತ್ಯ ನಿಲ್ಲಿಸು, ಯಾಕೆ ಹೀಗೆ ಆಡ್ತಾ ಇದೆಯಾ ಅಂತ ಕೈ ಹಿಡ್ಕೊಂಡ.
ನಿತ್ಯ ಕೈ ಬಿಡಿಸ್ಕೊಂಡು ಮತ್ತೆ ಕೊರಳ್ಪಟ್ಟೆ ಹಿಡಿದು, ನಾನು ನಿನಗೇನು ಅನ್ಯಾಯ ಮಾಡಿದ್ದೆ? ಯಾಕೆ ನನ್ನ ಬದುಕಲ್ಲಿ ಬಿರುಗಾಳಿ ಎಬ್ಬಿಸ್ದೆ? ಯಾಕೋ ಹೀಗೆ ಮಾಡಿದೆ? ನನ್ನ ಪ್ರೀತಿ ನನ್ನಿಂದ ಕಿತ್ಕೊಂಡ್ಯಲ್ಲೋ? ಪ್ರಶಾಂತ್ ಆಶ್ಚರ್ಯದಲ್ಲಿ, ನಿತ್ಯ, ಇದು ನಿನಗೆ ಅಂತ ತೊದಲ್ತಾ ಕೇಳ್ದ. ನಿತ್ಯ, ಯಾಕೋ? ನನಗೇನು ಗೊತ್ತಾಗಲ್ಲ ಅಂದ್ಕೊಂಡಿದ್ದ? ನಾನು ನಿನಗೆ ಕೊಟ್ಟ ಕೈ ತುತ್ತಲ್ಲಿ ಏನು ಕಲ್ಮಶ ಇತ್ತು ಅಂತ ನನ್ನ ಪ್ರೀತಿ ನನ್ನಿಂದ ದೂರ ಮಾಡಿದೆ ಪ್ರಶಾಂತ್? ನಿನ್ನ ಏನು ಗೊತ್ತಿಲ್ಲದೆ ಇರೋ ಮಗು ಹಾಗೆ ಅಂದ್ಕೊಂಡಿದ್ನಲ್ಲೋ? ಬೇರೆಯವ್ರ ಮಾತು ಕೇಳಿ ನನ್ನ ಬದುಕಲ್ಲಿ ನರ್ಕ ಮಾಡಿಬಿಟ್ಟಲ್ಲೋ? ನಿತ್ಯ ಅಷ್ಟು ಕೋಪದಲ್ಲಿರೋದು ನೋಡಿ ಶರತ್, ನಿತ್ಯ ಏನು ಹೇಳ್ತಾ ಇದ್ದಾಳೆ? ಪ್ರಶಾಂತ್ ಅವಳಿಗೆ ಪ್ರಪೋಸ್ ಮಾಡಿದಾಗ ರಿಜೆಕ್ಟ್ ಮಾಡಿದಾದರೆ ಈಗ ಪ್ರೀತಿ ದೂರ ಮಾಡಿದೆ ಅಂತ ಇದ್ದಾಳೆ. ವರ್ಷ ಕೂಡ ನಿತ್ಯ ಸಂಕಟ ನೋಡಿ ಅಳ್ತಾ, ನಿತ್ಯಕ್ಕ, ಇಷ್ಟು ಕೋಪ ಮತ್ತು ನೋವಲ್ಲಿರೋಕೆ ಈ ಪ್ರಶಾಂತ್ ಕಾರಣನ? ನಿತ್ಯಕ್ಕನ ಪ್ರೀತಿನ ಪ್ರಶಾಂತ್ ದೂರ ಮಾಡಿದ್ರಾ ಅಂತ ನಿಂತಿದ್ಲು. ಲಾವಣ್ಯ, ಓ ಐ ಡ್ರಾಮಾ, ನನಗೇನು ಯೂಸ್ ಇಲ್ಲ, ಡರ್ಟಿ ಪೀಪಲ್ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ. ಪ್ರಶಾಂತ್ ನಿತ್ಯ ಕೈ ಹಿಡಿದು, ಅದು ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂದ್ಕೊಂಡು. ನಿತ್ಯ, ಛೀ, ನಿನ್ನ ಹೊಲಸು ಕೈಯಿಂದ ನನ್ನ ಮುಟ್ಟಬೇಡ, ನಿನ್ನ ದರಿದ್ರ ಬಾಯಿಂದ ನನ್ನ ಹೆಸರು ಕರಿಬೇಡ. ನೀನು ಯಾವಾಗ ನಿನ್ನ ಸ್ವಾರ್ಥಕ್ಕೆ ನನ್ನ ಪ್ರೀತಿ ಬಲಿ ಕೊಟ್ಟೋ ಅವತ್ತೇ ನನ್ನ ಫ್ರೆಂಡ್ಶಿಪ್ ಸತ್ತೋಯ್ತು. ನನಗೆ ನಿನ್ನ ಮುಖ ತೋರಿಸ್ಬೇಡ, ಐ ಹೇಟ್ ಯು, ಹೊರಟು ಹೋಗು ಅಂತ ಜಾಡ್ಸ್ತಳಿದ್ಲು. ಪ್ರಶಾಂತ್, ನಿತ್ಯ ಹಾಗೆಲ್ಲ ಹೇಳಬೇಡ, ನನಗೆ ಕ್ಷಮಿಸ್ಬಿಡು, ನಾನು ತಪ್ಪು ಮಾಡಿದೆ ಅಂತ ಈಗಾಗಲೇ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳೋದಕ್ಕೆ ಬಂದಿದ್ದೀನಿ ಕಣೆ, ಪ್ಲೀಸ್ ನನ್ನ ದೂರ ಮಾಡಬೇಡ ನಿತ್ಯ. ನಿತ್ಯ, ಥೂ, ನಿನ್ನ ಮುಖ ನೋಡೋಕ್ಕೂ ನಂಗೆ ಅಸಹ್ಯ ಆಗ್ತಿದೆ. ನನ್ನ ಪ್ರೀತಿ ನನ್ನ ಕಣ್ಮುಂದೆ ಇದ್ದರೂ ಹತ್ತಿರ ಹೋಗೋಕ್ಕೂ ಆಗದೆ, ಹೇಳೋಕ್ಕೂ ಆಗದೆ, ಬಿಡೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ, ಗೊತ್ತೇನೋ? ನಾನು ನಿನ್ನ ಯಾವತ್ತೂ ಕ್ಷಮಿಸಲ್ಲ. ನೋಡು, ಇನ್ನೊಂದು ಸಲ ನಾನು ನೋಡೋಕೆ ಬಂದರೆ ನಾನೇನಾದರೂ ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ. ಈಗಾಗಲೇ ಒಂದು ಸಲ ಸಾಯಿಸಿದ್ಯಾ, ಮತ್ತೆ ಸಾಯೋ ಹಾಗೆ ಮಾಡಬೇಡ, ಹೊರಟೋಗು ಇಲ್ಲಿಂದ, ಗೆಟ್ ಲಾಸ್ಟ್ ಅಂತ ತಳ್ಳಿದ್ಲು. ಪ್ರಶಾಂತ್ ತುಂಬ ನೋವಲ್ಲಿ ಅಲ್ಲಿಂದ ಹೊರಟು ಹೋದ. ನಿತ್ಯ ಅಲ್ಲೇ ಕೂತು ಅಳ್ತಾ ಇದ್ಲು. ಶರತ್ ನಿತ್ಯ ಅಳೋದು ನೋಡಿ ಸಮಾಧಾನ ಮಾಡೋಕ್ಕೆ ಹತ್ತಿರ ಬರೋಕ್ಕೆ 2 ಹೆಜ್ಜೆ ಮುಂದೆ ಇಟ್ಟ. ಮತ್ತೆ ಬೇಡ ಬೇಡ, ನಿತ್ಯ ಈಗ ತುಂಬ ನೋವಲ್ಲಿದ್ದಾಳೆ, ಅವಳಿಗೆ ಸಮಾಧಾನ ಆದಮೇಲೆ ಮನೆಯೊಳಗೆ ಬರ್ತಾಳೆ, ನಾನು ಹತ್ತಿರ ಹೋಗದೆ ಇರೋದೇ ಒಳ್ಳೆಯದು, ಅವಳನ್ನ ಒಂಟಿಯಾಗಿರೋದಕ್ಕೆ ಬಿಡೋಣ, ಆಗ ಸ್ವಲ್ಪ ಮನಸ್ಸು ಆಗ್ರಹ ಆಗುತ್ತೆ, ಆಮೇಲೆ ಏನು ನಡೀತು ಅಂತ ಕೇಳಿದ್ರೆ ಆಯಿತು ಅಂದ್ಕೊಂಡು ಅಲ್ಲಿಂದ ಹೊರಟು ಹೋದ. ವರ್ಷ ಅಲ್ಲಿಗೆ ಬರ್ತಾಳೆ. ನಿತ್ಯ ಅಕ್ಕ, ನೀವು ಹೇಳಿದ್ದೆಲ್ಲ ನಿಜಾನಾ? ಪ್ರಶಾಂತ್ ನಿಮ್ಮ ಪ್ರೀತಿನ ನಿಮ್ಮಿಂದ ದೂರ ಆಗೋವಾಗ ಮಾಡಿದ್ರಾ? ನಿತ್ಯ ಅಳ್ತಾ, ಹೌದು ವರ್ಷ, ಈ ಹಾಳಾದ ಪ್ರಶಾಂತ್ ತನ್ನ ಸ್ವಾರ್ಥಕ್ಕೆ ನನ್ನ ಪ್ರೀತಿನ ಬಲಿ ಕೊಟ್ಬಿಟ್ಟ, ಯಾರ್ದೋ ಮಾತು ಕೇಳಿಕೊಂಡು ನನಗೆ ನಂಬಿಕೆ ದ್ರೋಹ ಮಾಡಿಬಿಟ್ಟ, ನನ್ನ ಜೊತೆ ನಗ್ತಾ ನಗ್ತಾ ನನ್ನ ಬೆನ್ನಿಗೆ ಚೂರಿ ಆಗಿಬಿಟ್ಟ, ನನ್ನ ಸ್ನೇಹನ ತಪ್ಪು ತಿಳ್ಕೊಂಡಿದ್ದು ಅಲ್ಲದೆ ನನ್ನ ಪ್ರೀತಿನೂ ದಾರಿ ತಪ್ಪಿಸಿ ನನ್ನ ಬದುಕನ್ನು ಆತಂತ್ರ ಮಾಡಿಬಿಟ್ಟ ವರ್ಷ ಅಂತ ಅಳ್ತಾಳೆ. ವರ್ಷ ನಿತ್ಯನ ತಪ್ಪಿಕೊಂಡು, ಅಳಬೇಡಿ ನಿತ್ಯ ಅಕ್ಕ, ನಿಮ್ಮ ಈ ಸಂಕಟ ನೋಡಿದ್ಮೇಲೆ ನನ್ನ ಪ್ರೀತಿ ಏನೇನೂ ಅಲ್ಲ ಅನಿಸುತ್ತೆ. ನಾನು ನಿಮ್ಮ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನನಗೆ ಪ್ರಶಾಂತ್ ಬೇಡ, ಅವ್ರ ಪ್ರೀತಿನೂ ಬೇಡ. ಒಂದು ಹೆಣ್ಣಿನ ಸ್ನೇಹನ ಉಳಿಸ್ಕೊಳಕ್ಕಾಗಲಿಲ್ಲ ಅಂದಮೇಲೆ ಆ ವ್ಯಕ್ತಿ ತನ್ನ ಪ್ರೀತಿನ ಉಳಿಸ್ಕೊಳ್ತಾನ? ಅವನು ಉಳಿಸ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿವತ್ತು ಸತ್ತೋಯ್ತು. ನನಗೆ ಪ್ರಶಾಂತ್ ಬೇಡ ನಿತ್ಯ ಅಕ್ಕ ಅಂತ ಅಳ್ತಾಳೆ. ವರ್ಷ ಮಾತು ಕೇಳಿ ನಿತ್ಯ ಏನು ಮಾತಾಡದೆ ಅಳ್ತಾ, ವರ್ಷ ಪ್ಲೀಸ್ ನನ್ನ ಸ್ವಲ್ಪ ಹೊತ್ತು ಒಂಟಿಯಾಗಿ ಬಿಡು, ನೀನು ಇಲ್ಲಿಂದ ಹೋಗು ಅಂದ್ಲು. ವರ್ಷ ಅರ್ಥ ಮಾಡಿಕೊಂಡು ಅಲ್ಲಿಂದ ಹೋದ್ಲು. ನಿತ್ಯ ಒಂಟಿಯಾಗಿ ಅಳ್ತಾ ಕೂತಿದ್ಲು. ಆ ಕಡೆಯಿಂದ ಕ್ಲಾಪ್ಸ್ ಮಾಡ್ತಾ ನಿತ್ಯ ಆತ್ಮಸಾಕ್ಷಿ ಬರುತ್ತೆ. ನಿತ್ಯ ಅಳು ನಿಲ್ಲಿಸಿ ಅದನ್ನು ನೋಡಿದ್ಲು. ಆತ್ಮಸಾಕ್ಷಿ, ಏನು ನಿತ್ಯ, ಅವತ್ತು ನಾನು ಹೇಳಿದೆ ಯಾರಿಗೆ ಬೇಕಾದರೂ ಮೋಸ ಮಾಡಬಹುದು, ನನಗಲ್ಲ ಅಂತ. ನನ್ನ ಮಾತು ನಂಬಲಿಲ್ಲ ನೀನು. ಶರತ್ತೇ ಕಲಾವಿದ ಅಂತ ಎಷ್ಟು ಹಿಂಟ್ ಕೊಟ್ಟರೂ ಗುರ್ತಿಸ್ಲೇ ಇಲ್ಲ. ಆದರೆ ಇವತ್ತು ನೀನು ಪಾರಿಜಾತ ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೆಣ್ಗಾಡ್ತಾ ಇದೆಯಾ.
ಹ್ಮ್. ನಿನ್ನ ಸ್ಥಿತಿ ಯಾರಿಗೂ ಬೇಡ ಬಿಡು. ನಿತ್ಯ: ಹೌದು, ಎಲ್ಲ ನಂದೇ ತಪ್ಪು. ಆವತ್ತು ಅವ್ರನ್ನ ಗುರ್ತಿಸ್ಲಿಲ್ಲ. ಆದರೆ ಇವತ್ತು ಅವರನ್ನ ಅಷ್ಟರಲ್ಲಿ ಆತ್ಮಸಾಕ್ಷಿ ಕಿತ್ಕೊಳ್ತಾರೆ ಅಂತು. ನಿತ್ಯ: ನೋ, ಹಾಗಾಗಲ್ಲ. ನಾನು ಅವ್ರನ್ನ ಯಾರಿಗೂ ಬಿಟ್ಕೊಡಲ್ಲ. ನನ್ನ ಕೊನೆ ಉಸಿರು ಇರೋ ತನಕ ಅವರಿಗೋಸ್ಕರ ಹೋರಾಡ್ತೀನಿ. ಆತ್ಮಸಾಕ್ಷಿ: ಏನು ಯೂಸ್ ನಿತ್ಯ? ಶರತ್ ನೀನು ಹೇಳಿದ್ದು ಕೇಳೋಕೆ ರೆಡಿನೇ ಇಲ್ವಲ್ಲ. ಅದು ಅಲ್ಲದೆ ನೀನು ಆ ಲಾವಣ್ಯಗೆ ಸವಾಲು ಬೇರೆ ಹಾಕ್ತೆ. ನೀನಾಗೇ ಶರತ್ಗೆ ಸತ್ಯ ಹೇಳಲ್ಲ, ಅವ್ರಿಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ ಅಂತ. ಆದರೆ ಇಲ್ಲಿ ಹಾಂ, ಅದು ಅಲ್ಲದೆ ನಾನು ಹೇಳಿದೆ, ಹಳೆ ಕಾಲದ ಹೀರೋಯಿನ್ ಥರ ಮೂಲೆ ಸೇರ್ಕೊಂಡು ಅಳೋದಲ್ಲ ಅಂದಿದ್ದೆ. ಇವಾಗ ಯಾಕೆ ಇಲ್ಲಿ ಕೂತ್ಕೊಂಡು ಅಳ್ತಾ ಇದೆಯಾ? ಯಾಕೆ ಹಳೆ ಕಾಲದ ಹೀರೋಯಿನ್ ನೆನಪಾದ್ರಾ? ನಿತ್ಯ: ಸ್ಟಾಪ್ ಇಟ್. ಕಣ್ಣೀರು ಒರೆಸ್ಕೊಂಡು: ಈಗಲೂ ಅದನ್ನೇ ನಾನು ಹೇಳ್ತಾ ಇರೋದು. ನನ್ನ ಪ್ರೀತಿನ ನಾನು ಯಾರಿಗೂ ಬಿಟ್ಕೊಡಲ್ಲ. ನಾನು ಚಾಲೆಂಜಲ್ಲಿ ಗೆದ್ದೇ ಗೆಲ್ತೀನಿ. ಶರತ್ ಸರ್ನ ನಾನು ಉಳಿಸ್ಕೊಂಡೇ ಉಳಿಸ್ಕೋತೀನಿ. ಅವ್ರಿಗೆ ಸತ್ಯ ಏನು ಅಂತ ಮನವರಿಕೆ ಮಾಡೇ ಮಾಡಿಸ್ತೀನಿ. ಆದಷ್ಟು ಬೇಗ ಚೆನ್ನೈ ಎಕ್ಸ್‌ಪ್ರೆಸ್‌ನ ನಿಜ ಬಣ್ಣ ಏನು ಅಂತ ಶರತ್ ಸರ್ಗೆ ಗೊತ್ತಾಗೋ ಹಾಗೆ ಮಾಡೇ ಮಾಡ್ತೀನಿ. ಅವಳನ್ನ ನನ್ನ ಲೈಫಿಂದ ದೂರ ಮಾಡೋ ತನಕ ನನ್ನ ನೆಮ್ಮದಿ ಇಲ್ಲ ಅಂತ ಕೋಪದಲ್ಲಿ ಹೇಳಿದ್ಲು. ಅಷ್ಟರಲ್ಲಿ ಆತ್ಮಸಾಕ್ಷಿ ಅಲ್ಲಿಂದ ಹೊರಟೋಯ್ತು. ಮನೆ ಒಳಗಡೆ ಹೋಗ್ತಾಳೆ. ಶರತ್ ಅವಳನ್ನ ನೋಡಿ: ನಿತ್ಯ, ಪ್ರಶಾಂತ್ಗೂ ನಿನ್ನ ಪ್ರೀತಿಗೂ ಏನು ಸಂಬಂಧ? ಯಾಕೆ ಅವನ ಜೊತೆ ಅಷ್ಟು ರೂಢಾಗಿ ನಡ್ಕೊಂಡೆ ಅಂತ ಕೇಳ್ದ. ನಿತ್ಯ ಅವನನ್ನೇ ನೋಡಿ ಮನಸ್ಸಲ್ಲಿ: ನಾನೀಗ ಏನು ಹೇಳಿದ್ರು ಅದಕ್ಕೆ ಸಾಕ್ಷಿ ಬೇಕು ಸರ್, ಅದು ನನ್ನ ಹತ್ರ ಇಲ್ಲ ಅಂದ್ಕೊಂಡು, ಸರ್ ಈಗ ನಿಮಗೇನು ಹೇಳಿದ್ರು ಅದು ನಿಮಗೆ ಅರ್ಥ ಆಗಲ್ಲ, ದಯವಿಟ್ಟು ನನ್ನನ್ನೇನೂ ಕೇಳಬೇಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ್ಲು. ನಿತ್ಯಗೆ ತುಂಬ ನೋವಾಗಿದೆ ನಮ್ಮ ಪ್ರಶಾಂತ್ ಮಾಡಿರೋ ಕೆಲಸದಿಂದ. ಯಾರೇ ಆಗಲಿ ಅವನು ಇಷ್ಟಪಟ್ಟಿದ್ದು ಅವನ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ ಸರಿಯಾಗೇ ಕಾಣಿಸುತ್ತೆ. ಬಟ್ ನಮ್ಮ ನಿತ್ಯ ಇಷ್ಟಪಟ್ಟಿದ್ದು ಬೇರೆ ಅವ್ರನ್ನ. ಅವಳು ಪ್ರೀತಿಸಿದ ಹುಡುಗನ್ನ ಅವನಿಂದನೇ ದೂರ ಆಗೋಯ್ತಲ್ಲ, ನಂಬಿದವರಿಂದನೇ ದೂರ ಆಗೋಯ್ತಲ್ಲ ಅಂತ ನಿತ್ಯ ತುಂಬ ಕೊರಗ್ತಾ ಇದ್ದಾಳೆ.